ಬಾಗೇಪಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಅಮರಶಿಲ್ಪಿ ಜಕಣಾಚಾರ್ಯರ ಜಯಂತ್ಯೋತ್ಸವದಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಜಕಣಾಚಾರ್ಯವರು ತಮ್ಮ ಜೀವನವನ್ನು ಕಲೆಗಾಗಿ ಮುಡಿಪಾಗಿಟ್ಟಿದ್ದರು ಎಂದರು. ಇವರು ಕಲ್ಯಾಣ ಚಾಣಕ್ಯರ ಹಾಗೂ ಹೊಯ್ಸಳರ ಶೈಲಿಯ ದೇವಾಲಯಗಳನ್ನು ಬೇಲೂರು ಹಾಗೂ ಹಳೇಬೀಡಿನಲ್ಲಿ ನಿರ್ಮಿಸಿದ್ದಾರೆ. ಶಿಲ್ಪಗಳನ್ನು ನಿರ್ಮಿಸಿ ಪ್ರವಾಸಿ ತಾಣಗಳಾಗಿ ಮಾಡಿದ್ದಾರೆ. ಅವುಗಳನ್ನು ಸಂರಕ್ಷಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಜಕಣಾಚಾರ್ಯರು ತಮ್ಮ ಹುಟ್ಟೂರಾದ ಕ್ರೀಡಾಪುರದಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸುವ ಆಸೆ ಹೊಂದಿದ್ದರು. ಇದು ಮುಗಿದ ನಂತರ ಅವರ ಬಲಗೈಯನ್ನು ದೇವರು ಕರುಣಿಸಿದನೆಂದು ದಂತಕಥೆ ಹೇಳುತ್ತದೆ. ಈ ಘಟನೆಯನ್ನು ಸಂತೋಷದಿಂದ ಆಚರಿಸಿದ ನಂತರ ಈ ಕ್ರೀಡಾಪುರ ಊರಿಗೆ ಕೈದಾಳ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಅದಕ್ಕಾಗಿ ಕೈ ಎನ್ನುವ ಪದವನ್ನು ಇಲ್ಲಿ ಬಳಸಲಾಗಿದೆ. ಕರ್ನಾಟಕ ಸರ್ಕಾರ 1995ರಿಂದ ಪ್ರತಿ ವರ್ಷ ಶಿಲ್ಪಕಲೆಗೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಕಲೆಗಾರನಿಗೆ ಜಕಣಾಚಾರಿ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ ಎಂದರು. ವಿಶೇಷವಾಗಿ ಮಾಧ್ಯಮ ಮಿತ್ರರು ಸುಮಾರು 1.5 ಗಂಟೆಯಲ್ಲೇ ತಮ್ಮ ಸಮಯ ಕಳೆದಿದ್ದಾರೆ. ಅದು ಅಪರೂಪ, ಅದು ಬಹಳ ಸಂತೋಷ ವಿಷಯ. 1963 ಬಂದ ಜಕಣಾಚಾರ್ಯ ಶಿಲ್ಪಿ ಅವರು ಚಲನಚಿತ್ರದಲ್ಲಿ KS ರಂಗನವರು ಇನ್ನೊಂದು ಸ್ವಲ್ಪ ಏನಾದರೂ ಮಂಜುನಾಥ ಆಚಾರ್ಯರು ಭೇಟಿಯಾಗಿದ್ದರೆ ಆ ಚಿತ್ರವನ್ನು ಇನ್ನೂ ಸುಂದರವಾಗಿ ಮಾಡಬಹುದು. ನಮ್ಮ ಶಿಲ್ಪ ಜಕಣಾಚಾರ್ಯ ತಮ್ಮ 6ನೇ ವಯಸ್ಸಿಂದ 66ನೇ ವಯಸ್ಸಿನವರೆಗೂ ಹೇಗೆ ನಡೆದು ಬಂದರು, ನಮ್ಮ ವೈವಾಹಿಕ ಜೀವನ ಆಗಿತ್ತು, ತಾರುಣ್ಯ ಆಗಿತ್ತು, ಯುವಕನೇ ಆಗಿತ್ತು, ಸಂಸಾರ ಜೀವನಕ್ಕೆ ಹೇಗೆ ಮುಂಬರಬೇಕು, ಮುಂದೆ ವಾಸ್ತುಶಿಲ್ಪಕ್ಕೆ ಮತ್ತು ಶಿಲ್ಪಕಲೆಗೆ ಹೇಗೆ ಬರೋದು, ನಮ್ಮ ಮುಂದೆ ಎಷ್ಟು ಅರ್ಥಬೇಕಾದ್ರು ರಾಜಮನೆತನದ ಕೊಡುಗೆ ಬಗ್ಗೆ ಅಪಾರವಾಗಿ ಸುದೀರ್ಘವಾಗಿ ಯಾವುದನ್ನು ಪರಿಕಲ್ಪನೆ ಮಾಡಿಕೊಳ್ಳದೆ ಚಿತ್ರೀಕರಣವಾಗಿ ನಮ್ಮಲ್ಲಿದ್ದಾರೆ. ಅದು ಬಹಳ ಸಂತೋಷ. ಚಿತ್ರೀಕರಣವೇ ನಮ್ಮಲ್ಲಿದ್ದಾರೆ. ಅವರಿಗೆ ಕೂಡ ತಮ್ಮ ಶಾಲಾ ಶಿಕ್ಷಕರಾದ ಕೂಡ ಅದಕ್ಕೆ ಬಿಡುವು ತೆಗೆದುಕೊಂಡು ಸಮರ್ಥವಾಗಿ ಮಾಡಿದ್ದಾರೆ. ಆದರೆ ಸುಮಾರು ಪ್ರತಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಚಿನ್ನ ಕೈವಾರಾಮಯ್ಯ, ಬಾಬು, ರಾಮಕೃಷ್ಣ ಮತ್ತಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.